ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದು 9 ಗಂಟೆ. ನಾನು ಕೆಲಸದಿಂದ ಬಂದಿದ್ದು ಈಗಲೇ. ಇವತ್ತು ಲೇಟ್ ಆಯಿತು ಸ್ವಲ್ಪ, ಯಾಕಂದರೆ ಭಾನುವಾರ ಬಸ್ಸುಗಳು ಸಿಗಲ್ಲ. ಕೆಲಸ ಬಿಟ್ಟು ಈಚೆ ಬಂದ್ವಿ. 1 ಗಂಟೆ ಕಾದೆ ನಾನು, ಬಸ್ಸು ಸಿಗಲಿಲ್ಲ ನನಗೆ. ಹಂಗಾಗಿ ಆಟೋಕ್ಕೆ ಬಂದೆ. ಅಲ್ಲಿಂದ ಆಟೋಕ್ಕೆ ಬಂದು ಮತ್ತು ಆಟೋದಲ್ಲೇ ಬಂದೆ ಇವತ್ತು. ಸೀದಾ ಮನೆ ತನಕ ಆಟೋದಲ್ಲೇ ಬಂದೆ. ಹಾಗಾಗಿ ಲೇಟ್ ಆಯಿತು. ನಾನು ಆಟೋ ಹಿಡಿದು ನಡ್ಕೊಂಡು ಮನೆ ತನಕ ಬರೋಷ್ಟೊತ್ತಿಗೆ 9 ಗಂಟೆ ಆಗೋಯಿತು. ಬಂದು ಸ್ನಾನ ಮಾಡಿ ಹಸಿಟ್ಟು ಜರಡಿ ಹಿಡಿತಾಯಿದ್ದೀನಿ. ಅಡುಗೆ ರೂಮ್ಗೆ ಹೋದೆ ಅಡುಗೆ ಮಾಡೋಣ ಅಂದ್ಬಿಟ್ಟು. ಇನ್ನು ಟೈಮ್ ಇತ್ತು, ಅಪ್ಪಿ ಬರೋದಿನ್ನ ಲೇಟು. ಅದಕ್ಕೇ ನಿಧಾನಕ್ಕೆ ಮಾಡೋಣ. ಸಾಂಬಾರಿತ್ತು, ಅದು ಸ್ವಲ್ಪ ಆಮ್ಲೆಟ್ ಮಾಡಿ ಮುದ್ದೆ ಮಾಡೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದೆ. ಇನ್ನು ಲೇಟಾಗಿ ಮಾಡಿದ್ರೆ ಅವನಿಗೂ ಬಿಸಿ ಇರುತ್ತೆ ಮುದ್ದೆ. ನಾನು ಬೇಗ ಮಾಡಿದ್ರೆ ತಣ್ಣಗಾಗ್ಬಿಡುತ್ತೆ. ಅದಕ್ಕೇ ಲೇಟಾಗಿ ಮಾಡೋಣ ಅಂದ್ಬಿಟ್ಟು ಹಸಿಟ್ಟು ಜರಡಿ ಹಿಡ್ದಿಕ್ಕೋಣ ಅಂತ ಹೇಳಿ ಹಿಡಿತಾಯಿದ್ದೀನಿ. ಹಸಿಟ್ಟು ಹಾಕ್ಸಿ 1 ವಾರ ಆಗಿತ್ತು, ಜರಡಿ ಹಿಡ್ದಿರಲಿಲ್ಲ. ಮುದ್ದೆ ಮಾಡಬೇಕಾದ್ರೆಲ್ಲ ಈ ಥರ ಜರಡಿ ಹಿಡ್ಕೊಂಡೇ ಮಾಡಬೇಕಿತ್ತು. ಅದಕ್ಕೇ ಆಗ ಯಾರಪ್ಪ ಮಾಡಬೇಕಾದ್ರೆಲ್ಲ ಜರಡಿ ಹಿಡಿತಾರೆ ಅಂದ್ಬಿಟ್ಟು ಇವತ್ತೆಲ್ಲ ಮಾಡಿ ಒಂದು ಸಣ್ಣ ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ. ಎಷ್ಟು ಬೇಕೋ ಅಷ್ಟು, ಮಿಕ್ಕಿದ್ದೆಲ್ಲ ಹಂಗೆ ಎತ್ತಿಡ್ತೀನಿ. ಯಾಕಂದರೆ ಬೇಕಾದಾಗ ಹಸಿಟ್ಟು ಜರಡಿ ಹಿಡಿದು ಬಾಕ್ಸಿಗೆ ತುಂಬ್ಕೊಬೋದು. ಅದಕ್ಕೇ ಇದು ಒಳಗಡೆ ಎಲ್ಲ ಧೂಳು ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಈಚೆಗಡೆ ಅಂದರೆ ಈ ಕಡೆ ಮಿಷಿನ್ ಹತ್ರ ಕೂತ್ಕೊಂಡು ಜರಡಿ ಹಿಡಿತಾಯಿದ್ದೀನಿ. ನಾನು ಮೈ ತೊಳ್ಕೊಂಡು ಬಂದೆ. ಯಾಕಂದರೆ ನಾನು ಅಲ್ಲಿ ಕೆಲಸದಿಂದ ಬಂದು ಹಂಗೇ ಯಾವ ಕೆಲಸಕ್ಕೂ ಕೈ ಇಕ್ಕಲ್ಲ, ಯಾವತ್ತೋ ಒಂದು ದಿವಸ ಅಷ್ಟೇ. ಬಟ್ ಆದರೆ ಮೈ ತೊಳ್ಕೊಂಡೇ ನಾನು ಯಾವುದನ್ನ ಕೆಲಸ ಮಾಡಬೇಕು ಅಂದರೆ, ಅದಕ್ಕೆ ಜರಡಿ ಇದೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಸಣ್ಣ ಬಾಕ್ಸಲ್ಲಿ ತುಂಬಿಟ್ಕೊತೀನಿ. ನನಗೆ ಯಾವಾಗ ಬೇಕೋ ಆವಾಗ ಹಸಿಟ್ಟು ಜರಡಿ ಹಿಡ್ದು ಮಡಿಕೊತೀನಿ. ನಾವು ಕೆಲ್ಸಕ್ಕೆ ಹೋಗುವಾಗ ಅರ್ಜೆಂಟಿಗೆ ಜರಡಿ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಮಡಿಕೊಂಡ್ರೆ ಬೇಗ ಮಾಡಿ ಹೋಗ್ಬೋದು. ನನಗೆ ಇದು ಮಾಡೇ ಇರಲಿಲ್ಲ. ನಾನು ಹಸಿಟ್ಟು ಜರಡಿ ಹಿಡಿಲೇ ಇಲ್ಲ. ಸುಮ್ಮನೆ ಆಗಿದ್ದೆ. ಇವತ್ತು ಮನ್ಸಿಗೆ ತಗೊಂಡೆ. ಅಂದರೆ ನಾನು ಏನಾದರೂ ಮನ್ಸಿಗೆ ತಗೊಂಡ್ರೆ ಆ ಕೆಲಸ ಮಾಡೋವರೆಗೂ ಬಿಡಲ್ಲ. ಬಟ್ ಏನಾದರೂ ಮಾಡೋದು ಅಂದರೆ ಅದು ಮಾಡೋಕ್ಕೆ ಆಗಲ್ಲ ನಿಜವಾಗ್ಲೂ. ಹಾಗಾಗಿ ಎಷ್ಟು ದಿನ ಇದ್ದರೂ ನಾನೇ ಆ ಕೆಲಸ ಮಾಡಬೇಕಲ್ಲ. ಅದೆಷ್ಟೇ 1 ತಿಂಗಳು ಇಕ್ಕಂಡ್ರೂ ಆ ಕೆಲಸ ನಾನೇ ಮಾಡಬೇಕು. ಅದಕ್ಕೆ ಮಾಡ್ತಾಯಿದ್ದೀನಿ. ನಿನ್ನೆ ನೈಟು ಇದನ್ನು ಜರಡಿ ಹಿಡಿಬೇಕಾಗಿತ್ತು. ಒಂದು ಕೆಲಸ ಆಯಿತು ನಿನ್ನೆ ನೈಟು. ಏನಪ್ಪ ಅಂದರೆ ನನ್ನ ಮಗ ಕೆಲ್ಸಕ್ಕೆ ಹೋಗವನೆ. ನಾನು ಮನೆಗೆ ಬಂದರೆ ಬೀಗ ಹಾಕ್ಕೊಂಡು ಬೀಗ ತಗೊಂಡೋಗ್ಬಿಟ್ಟವನೆ ಮರೆತು. ಆಮೇಲೆ ನಾನು ಫೋನ್ ಮಾಡಿದ್ದಕ್ಕೆ ಅಮ್ಮ ಬೀಗ ನನ್ನ ಹತ್ರ ಐತೆ ಅಂದ. ನಾನು ಅಯ್ಯೋ ದೇವ್ರೆ ಒಳ್ಳೆ ಕೆಲಸ ಆಯ್ತಲ್ಲ ಅಂದ್ಬಿಟ್ಟು ಮೊಟ್ಟೆ ಎಲ್ಲ ತಂದಿದ್ದೆ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಸರಿ ಆಯ್ತು ಬಿಡಪ್ಪ ಅಂದೆ. ಅವ್ನು ಹಂಗೂ ಬಂದು ಈಸ್ಕೊಂಡು ಹೋಗಮ್ಮ ಅಂದ. ನಾನು ಇವಾಗ ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲಪ್ಪ ನನ್ನ ಕೈಲಿ ಆಗೋಲ್ಲ ಇವಾಗ, ಯಾವಾಗನ ಹೋಗು ಅಂತ ಬಾಗಿಲಲ್ಲೇ ಕೂತಿದ್ದೆ. ಅವ್ನು ಬರೋವರೆಗೂ ನಾನು ಬಾಗಿಲಲ್ಲೇ ಕೂತಿದ್ದೆ. ಏನಕ್ಕೆ ಅಂದರೆ ಇನ್ನು ಅವನೇನು ಬೈಯೋದು ಪಾಪ. ಅವನು ಏನೋ ಮರೆತು ಹಾಕ್ಕೊಂಡು ಹೋಗಿರ್ತಾನೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೈಲಿಲ್ಲ, ಸುಮ್ಮನೆ ಆದೆ. ಆಮೇಲೆ ಬಾಗಿಲಲ್ಲೇ ಇದ್ದೆ. ಬಂದಮೇಲೆ ಬೀಗ ತಗೊಂಡು ಒಳಗಡೆ ಅವ್ನು ಬಂದಾಗ ಒಲೆ 2:30. ಊಟನೂ ಇಲ್ಲ, ನನಗೂ ಊಟ ಇಲ್ಲ, ಹಂಗೆ ಮಲಗಿದ್ದಾಯಿತು. ಇನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತು ಬೆಳಗ್ಗೆ ಎದ್ದು ನಾನು ಮಾಮೂಲಿ ನನ್ನ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋದೆ. ಏನು ಮಾಡೋಕ್ಕಲ್ಲ, ಒಂದೊಂದ್ಸಲ ಆ ಥರ ಆಗಿಬಿಡುತ್ತೆ. ನಮ್ಮ ಹತ್ರ ಇದ್ದಿದ್ದು ಒಂದೇ ಕೀ. ಓನರ್ನ ಕೇಳಿದೆ, ಅವರು ಇನ್ನೊಂದು ಕೀ ಇದ್ದರೆ ಕೊಡ್ರಿ ಅಂದೆ. ಅವರಿಲ್ಲ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದೆ. ಒಂದೊಂದು ಟೈಮು ಆ ಥರ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ ನಾವು. ಮಕ್ಕಳು ಬೇಕು ಅಂತ ಏನು ಮಾಡೋದಿಲ್ಲ. ಅವನು ಯಾವತ್ತೂ ಆ ಥರ ಮಾಡ್ತಿರ್ಲಿಲ್ಲ. ಹಂಗಾಗಿ ಆ ಥರ ಆಯಿತು. ಅದೇ ಮೊಟ್ಟೆ ಇಟ್ಟಿದ್ದೀನಿ ಇವಾಗ ಅದನ್ನು ಆಮ್ಲೆಟ್ ಮಾಡಬೇಕು. ಸ್ವಲ್ಪ ಪಾತ್ರೆ ಇತ್ತು, ಹಸಿಟ್ಟು ಜರಡಿ ಹಿಡ್ದಿಟ್ಬಿಟ್ಟು ಪಾತ್ರೆ ತೊಳ್ಕೊಳ್ಳೋಣ ತಡಿ ಅಂದ್ಬಿಟ್ಟು ಅಡುಗೆ ರೂಮ್ಗೆಲ್ಲ ಬಂದು ಪಾತ್ರೆ ತೊಳಿತಾಯಿದ್ದೀನಿ. ಪಾತ್ರೆಗಳಂತೂ ಬೀಳ್ತಾನೆ ಇರ್ತವೆ. ನಾನು ತಗೊಂಡೋಗೋ ಬಾಕ್ಸು ಮತ್ತು ಸಣ್ಣ ಪುಟ್ಟ ಪಾತ್ರೆಗಳು, ಲೋಟಗಳು ಅದು ಇದು ಬೀಳ್ತಿರುತ್ತೆ. ಮತ್ತು ಬೆಳಗ್ಗೆದು ಸ್ವಲ್ಪ ಅನ್ನ ಇತ್ತು, ಅದನ್ನು ಮುದ್ದೆಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಬಾಣಲಿಗೆ ಹಾಕಿ ಇಟ್ಟಿದ್ದೀನಿ. ಮುದ್ದೆಗೆ ಹಾಕೋಣ ಅಂತ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಅದು ಪಾತ್ರೆ ಇತ್ತು, ಅದನ್ನು ತೊಳ್ಕೊಂಡೆ. ಅನ್ನದ್ದು ಮತ್ತು ಸಾಂಬಾರಿಂದು ಒಂದು ತಪ್ಪಲೆಗೆ ಬದಲಾಯಿಸಿ ಅದನ್ನು ತೊಳಿತಾಯಿದ್ದೀನಿ. ಯಾಕಂದರೆ ನನಗೆ ಸಾಂಬಾರೆಲ್ಲ ಮೇಲ್ಗಡೆ ಪ್ಲೇಟಾಗೆಲ್ಲ ಸಾಂಬಾರು ಅಂಟಿಸ್ಕೊಂಬಿಟ್ರೆ ನಂಗೊಂಥರ. ಇವಾಗ ಮಾವಿನಕಾಯಿ ಕಾಲ ಅಲ್ವಾ, ಸ್ವಲ್ಪ ಇವಾಗೆಲ್ಲ ಹಣ್ಣುಗಳು ಕಾಲ, ಸಣ್ಣ ಸೊಳ್ಳೆಗಳು ತುಂಬ್ಕೊಂಬಿಡುತ್ತೆ ಮನೆಯಲ್ಲಿ. ನನಗದೆಲ್ಲ ಇದ್ದುಬಿಟ್ರೆ ಒಂಥರ ಅಸಹ್ಯ ಅನಿಸುತ್ತೆ. ಸಣ್ಣ ಸೊಳ್ಳೆ ಎಲ್ಲ ಅಡುಗೆ ರೂಮೆಲ್ಲ ಇದ್ದುಬಿಟ್ರೆ
ನನಗೆ ಒಂಥರ ಅಸಹ್ಯ ಅನ್ಸುತ್ತೆ. ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಅದಕ್ಕೆ ಸಾಂಬಾರು ತಪ್ಪಲೆ, ಅನ್ನದ ತಪ್ಪಲೆ ಎಲ್ಲ ಬದಲಾಯಿಸಿದೆ. ಇನ್ನೇನೀಗ ಅನ್ನ ಮಾಡಲ್ಲ, ಬರೀ ಮುದ್ದೆ ಮಾಡ್ತೀನಿ ಅಷ್ಟೇ. ಸಾಂಬಾರು ಐತೆ, ಅನ್ನ ಮಾಡೋಕ್ಕೆ ಹೋಗಲ್ಲ. ಬೆಳಗ್ಗೆನೂ ಅನ್ನ ತಿಂದಿದ್ದೀವಿ, ಇನ್ನೇನು ಅನ್ನ ಅಂಥೇಳಿ ಮುದ್ದೆ ಮಾಡ್ತೀನಿ ಅಷ್ಟೇ. ಅದಕ್ಕೆ ಇದೆಲ್ಲ ಸ್ವಲ್ಪ ಹಂಗೆ ಕ್ಲೀನ್ ಮಾಡ್ಕೋಬೇಕು. ಬೆಳಗ್ಗೆ ಬಸವನ ಜಯಂತಿ ಇರೋದ್ರಿಂದ ಎಲ್ಲ ಆದಷ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಬೆಳಗ್ಗೆಗೂ ಮಾಡಬೇಕು. ಈಗ ಮಾಡಿದ್ರು ಮತ್ತು ಬೆಳಗ್ಗೆಗೆ ಮಾಡಲೇಬೇಕು ನನ್ನ ಕೆಲಸ. ಯಾಕಂದರೆ ಬೆಳಗ್ಗೆಗೆ ಎಲ್ಲ ಅಂದರೆ 5-6 ದಿನ ಸ್ನಾನ ಮಾಡಿ ದೀಪ ಹಚ್ಚಿರ್ಲಿಲ್ವಲ್ಲ, ಹಂಗಾಗಿ ದೀಪ ಹಚ್ಚೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಸ್ನಾನ ಮಾಡಿ ದೀಪ ಹಚ್ಚೋದು. ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಭಾನುವಾರ ಅಲ್ವಾ, ಅದಕ್ಕೆ ಮೊಟ್ಟೆ ಬೇಯಿಸೋಣ ಅಂದ್ಕೊಂಡೆ. ಬೇಯಿಸಿದ್ರೆ ಚೆನ್ನಾಗಿರಲ್ಲ, ಆಮ್ಲೆಟೇ ಹಾಕ್ಬಿಡೋಣ ಅಂತ, ಆಮ್ಲೆಟ್ ಹಾಕೋಣ ಅಂತ ಹೇಳಿ ಮುದ್ದೆಗೆ ಇಟ್ಟಿದ್ನಲ್ಲ, ಮುದ್ದೆ ಮಾಡ್ತಾಯಿದ್ದೀನಿ. ಫಸ್ಟ್ ಮುದ್ದೆ ಮಾಡಿ ಇಟ್ಬಿಡೋಣ, ಆಮೇಲೆ ಆಮ್ಲೆಟ್ ಹಾಕ್ಕೊಳ್ಳೋಣ ಅಂತ. ಅಂದರೆ ಮುದ್ದೆಗಿಟ್ಟೆ ಸುಮ್ಮನೆ ಅದು ಒಂದು ಸ್ವಲ್ಪ ಅನ್ನ ಎಲ್ಲ ಇದಾಗಲಿ ಅಂತ, ಅದು ಮುದ್ದೆ ಎಲ್ಲ ಮುದ್ದೆನೇ ಮಾಡಿಬಿಡೋಣ ತಡಿ ಅಂದ್ಬಿಟ್ಟು ಮುದ್ದೆನೇ ಮಾಡ್ತಾಯಿದ್ದೀನಿ. ನನಗೂ ಈ ಥರ ಎಲ್ಲ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಒಂಥರ ಅರ್ಸ ಅನಿಸುತ್ತೆ ನಿಜವಾಗ್ಲೂ. ನನಗೆ ನಾನು ನೋಡಿ ಬಂದಾಗಿಂದ ಒಂದು ನಿಮಿಷನೂ ಕೂತ್ಕೊಳ್ಳಲಿಲ್ಲ. ಈಗ ಟೈಮ್ ಬಂದು 10 ಗಂಟೆ. ನಾನು ಒಂದು ನಿಮಿಷನೂ ಕೂತಿಲ್ಲ, ಒಂದು 5 ನಿಮಿಷನೂ ನಾನು ಟೈಮ್ ಕೊಡಲಿಲ್ಲ ಕೂತ್ಕೊಳ್ಳೋಕ್ಕೆ. ಯಾಕೆ ಅಂದರೆ ಕೆಲಸ ಇರುತ್ತಲ್ಲ. ನಾನು ಸಂಜೆ ಟೈಮು ಅಷ್ಟೇ, ಬೆಳಗ್ಗೆ ಟೈಮು ಅಷ್ಟೇ. ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ನಾನು ಕೆಲ್ಸಕ್ಕೆ ಹೊರ್ಟೋಗ್ತೀನಿ, ಕೂತ್ಕೊಳ್ಳೋಕೆ ಹೋಗಲ್ಲ. ಒಂದು 5 ನಿಮಿಷ ಟೀ ಕುಡಿಯೋದಕ್ಕೆ ಕೂತ್ಕೊತೀನಿ ಅಷ್ಟೇ. ಸಂಜೆ ಟೈಮು ಅಷ್ಟೇ, ಏನಾದರೂ ಸಾಕಾಗಿ ಬಂದರೆ ಒಂದು 10 ನಿಮಿಷ ಕೂತ್ಕೊತೀನಿ. ಜಾಸ್ತಿ ಕೆಲಸ ಇರೋ ಕೂತ್ಕೊಳ್ಳೋಕ್ಕೆ ಹೋಗಲ್ಲ. ತಡೆಯಪ್ಪ ಅದು ಇದು ಕೆಲಸ ಮಾಡಿಬಿಡೋಣ ಅಂತೇಳಿ ಎದ್ದೇಳ್ತೀನಿ. ಹಂಗಾಗಿ ನನಗೆ ಕೆಲಸಗಳು ಬ್ಯಾಲೆನ್ಸ್ ಯಾವುದೂ ಉಳಿಸ್ಕೊಳ್ಳಲ್ಲ. ಬಟ್ಟೆ ಒಗೆಯೋದಾಗಿರ್ಬೋದು, ಪ್ರತಿಯೊಂದು ನಾನು ಬ್ಯಾಲೆನ್ಸ್ ಯಾವುದೂ ಉಳಿಸ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಮೈಯೇ ನಮಗೆ ಭಾರ ಆಗಬಾರ್ದು ಅಲ್ವಾ. ಕೆಲಸ ಮಾಡ್ತಾ ಇರಬೇಕು. ಕೈ ಕಾಲಲ್ಲಿ ದೇವ್ರು ಶಕ್ತಿ ಕೊಟ್ಟಿರ್ತಾನೆ, ಕೆಲಸ ಮಾಡ್ತಾ ಇರಬೇಕು. ಹೆಂಗೆ ಗೊತ್ತಾ, ಸೋಂಬೇರಿತನ ಮಾಡ್ತಿರ್ತೀವಿ. ನಾನು ನಿಜವಾಗ್ಲೂ 6-7 ತಿಂಗಳಿಂದ ಮನೇಲಿರೋದ್ರಿಂದ ಒಂದೊಂದ್ಸಲ ಅಯ್ಯೋ ಯಾರು ಮಾಡ್ತಾರಪ್ಪ ಈ ಕೆಲಸ ಎಲ್ಲ ಅಂತ ಒಂದೊಂದ್ಸಲ ಅನ್ಸೋದು. ಬಟ್ ಆದರೆ ಮಾಡ್ತಾಯಿದ್ದೀನಿ. ನನಗೆ ಇತ್ತೀಚೆಗೆ ಒಂದು ನಿಮಿಷನೂ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಮಾಡ್ತಾನೇ ಇರ್ತೀನಿ. ಏನಾದರೂ ಒಂದು ಕೆಲಸ ಮನೆ ಹತ್ರ ಇರಲಿ, ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಪ್ರತಿಯೊಂದು ಕೆಲಸನೂ ಮುಗಿಸೇ ನಾನು ಹೋಗೋದು. ಯಾವುದೂ ನಾನು ಬ್ಯಾಲೆನ್ಸ್ ಉಳಿಸೋಗೋದಿಲ್ಲ. ಮಾಡಬೇಕು ಅಲ್ವಾ. ನಮಗೆ ಜನ ಮೆಚ್ಚಲಿ ಅಂತ ನಾವು ಕೆಲಸ ಮಾಡಬಾರ್ದು. ಇಲ್ಲ ನನ್ನ ವೀಡಿಯೋ ನೋಡಿ ಒಬ್ಬರು ಹೊಗಳ್ಲಿ ಅಂತಲೂ ನಾನು ಕೆಲಸ ಮಾಡಲ್ಲ. ಬಟ್ ನನ್ನ ಮನೆ ಕ್ಲೀನಾಗಿರಬೇಕು, ನಾನು ಕ್ಲೀನಾಗಿರಬೇಕು ಅಷ್ಟೇ. ನನ್ನ ಆತ್ಮ ತೃಪ್ತಿ ಆಗಬೇಕು ನನಗೆ ಕೆಲಸ ಮಾಡೋದು. ನಾವು ಮಾಡೋ ಕೆಲಸ ನಮ್ಮ ಮನಸ್ಸು ಒಪ್ಪಬೇಕು ಮತ್ತು ನಮ್ಮ ಆತ್ಮ ತೃಪ್ತಿ ಆಗಬೇಕು. ಆ ಥರ ಕೆಲಸ ಮಾಡಬೇಕು ನಾನು. ನನ್ನ ವೀಡಿಯೋ ನೋಡಿ ಕಮೆಂಟ್ ಹಾಕ್ತಿರ್ತಾರೆ, ತುಂಬ ಚೆನ್ನಾಗಿ ಕೆಲಸ ಮನೆ ಕ್ಲೀನಾಗಿ ಇಟ್ಕೋತೀರಾ ಅಂತ. ನಿಜ, ನಾನು ವೀಡಿಯೋಗಳಲ್ಲಿ ತೋರ್ಸೋಕ್ಕೋಸ್ಕರ ಮನೆ ಕ್ಲೀನಾಗಿ ಇಟ್ಕೊಳ್ಳಲ್ಲ. ನಾನು ರಿಯಲ್ಲಾಗೇ ನಾನು ಕ್ಲೀನಾಗಿ ಇಟ್ಕೊಳ್ಳೋದು. ಯಾಕಂದರೆ ವೀಡಿಯೋಕ್ಕೋಸ್ಕರ ತೋರಿಸ್ತಾರೆ, ವೀಡಿಯೋದಲ್ಗೋಸ್ಕರನೇ ಇವರು ಮನೆ ಕ್ಲೀನಾಗಿ ಇಟ್ಕೊತಾರೆ ಅಂತ ಅನ್ಕೋಬೋದೇನೋ. ಬಟ್ ನಾನು ವೀಡಿಯೋಗೋಸ್ಕರ ನಾನು ಮನೆ ಕ್ಲೀನಾಗಿ ಇಟ್ಕೊಳ್ಳಲ್ಲ. ವೀಡಿಯೋ ಮಾಡಿದ ಫಸ್ಟಿಂದಲೂ ಅಷ್ಟೇ, ನಾನು ಯೂಟ್ಯೂಬ್ ಚಾನಲ್ ಮಾಡಿದ ಫಸ್ಟಿಂದಲೂ ಅಷ್ಟೇ. ನಾನು ಚಿಕ್ಕ ಹುಡುಗಿಯಿಂದಲೂ ನನಗೆ ಮನೆ ಕ್ಲೀನಿಂಗು ಅಂದರೆ ನಂಗೆ ತುಂಬ ಇಷ್ಟ. ಯಾಕಂದರೆ ನಾನಿರೋ ಜಾಗದಲ್ಲೇ ಕ್ಲೀನಾಗಿರಬೇಕು. ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವ, ಅಲ್ಲೂ ಅಷ್ಟೇ. ನಾನು ಒಂದು ನಿಮಿಷ ಲೇಟಾಗಲಿ ನಾನು ಕ್ಲೀನಾಗೇ ಮಾಡ್ಕೊಬರೋದು. ಅಲ್ಲಿರೋ ಅಂಥ ಜನ ಹಂಗೆ ಅಂತಾರೆ, ನೀನು ಚೆನ್ನಾಗಿ ಮಾಡ್ತೀಯ ಕೆಲಸ ಅಂತಾರೆ. ಬಟ್ ನಾನು ಅವ್ರು ಹೊಗಳ್ಳಿ ಅಂತ ಮಾಡಲ್ಲ. ಪರಮಾತ್ಮ ನಮ್ಗೆ ಮೆಚ್ಚಬೇಕು. ನಮ್ಮ ಆತ್ಮ ಅನ್ನೋ ಪರಮಾತ್ಮ ಇರ್ತೈತೆ ಒಳಗಡೆ. ಆ ಪರಮಾತ್ಮ ಮೆಚ್ಚೋ ಥರ ನಾವು ಕೆಲಸ ಮಾಡಬೇಕು. ಅಷ್ಟು ಬಿಟ್ಟರೆ ಪರಮಾತ್ಮ ಮೆಚ್ಚಬೇಕು ನಾವು ಮಾಡೋ ಅಂಥ ಕೆಲಸ. ಜನ ಮೆಚ್ಚಲಿ ಅಂತಲ್ಲ, ಜನ ಮೆಚ್ಚೋದು ಬೇಡ ನಮಗೆ. ಪರಮಾತ್ಮ ನಮ್ಮ ಆತ್ಮ ಸಾಕ್ಷಿ, ನಾವು ಕೆಲಸ ಮಾಡಿಬರ್ಬೇಕು ಅಷ್ಟೇ. ಎಲ್ಲೇ ಹೋಗಲಿ ಮೈ ದಂಡಿಸಿ ಕೆಲಸ ಮಾಡಬೇಕು. ನಿಜವಾಗ್ಲೂ ಅವ್ರು ಕೊಡೋ ಸಂಬಳ ನಮ್ಮ ಮೈ ಎತ್ತಬೇಕು. ಆ ಥರ ನಾವು ಕೆಲಸ ಮಾಡಬೇಕು. ನನಗೆ ಎಲ್ಲೇ ಕೆಲ್ಸಕ್ಕೋದ್ರು ವಾದ ಮಾಡೋದು ಅವೆಲ್ಲ ನನಗೆ ಇಷ್ಟ ಆಗೋಲ್ಲ. ನಾನು ಮಾಡ್ತೀನಿ. ನನಗೊಂದು ಕೆಲಸ ಹೆಚ್ಚಿಗೆ ಆಗಲಿ ನಾನು ಮಾಡಿ ಬಂದುಬಿಡ್ತೀನಿ. ಆದರೆ ನನಗೆ ವಾದ ಮಾಡೋದು, ಆಮೇಲೆ ಅದು ನೀನು ಮಾಡು ನಾನು ಮಾಡು ಅನ್ನೋದು ಅವೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಕೆಲವು ಜನಗಳು ನನ್ನನ್ನು ಬೈಕೊಂತಾರೆ, ಈ ಅಮ್ಮ ಏನು ಈ ಥರ ಹಂಗೆ ಹಿಂಗೆ ಅಂದ್ಕೊಂತಾರೆ. ಬಟ್ ಆದರೆ ನನಗೆ ಅವ್ರು ಏನಾನ ಅಂದ್ಕೊಂಡು ನನ್ನೊಳಗಿರೋ ಆತ್ಮ ಸಾಕ್ಷಿಯಾಗಿ ನಾನು ಕೆಲಸ ಮಾಡಬೇಕಷ್ಟೆ. ಯಾಕಂದರೆ ನಮಗೆ ನಾವು ಆತ್ಮಸಾಕ್ಷಿಯಾಗಿ ಎಲ್ಲೇ ಹೋದರೂ ಕೆಲಸ ಮಾಡಿದ್ರು ಭಗವಂತ ನಮ್ಗೆ ಅನ್ನ ಕೊಡ್ತಾನೆ. ನಾವು ಸೋಂಬೇರಿತನ ವಾದ ಮಾಡ್ಕೊಂಡು ಒಂಥರ ಅಲ್ಲಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದರೆ ಅದು ಭಗವಂತ ಮೆಚ್ಚಲ್ಲ.
ನಾವು ಮಾಡೋಂಥ ಕಾಯಕ ನಿಯತ್ತಾಗಿರಬೇಕು. ನಾವು ಮಾಡೋಂಥ ಕಾಯಕ ಶ್ರದ್ಧೆ ಇರಬೇಕು. ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕೇ ಹೊರ್ತು ಆ ಶ್ರದ್ಧೆಯಿಂದ ನಾನು ಕೆಲಸ ಮಾಡೋದಕ್ಕೆ ನಾನು ಎಲ್ಲೋದ್ರೂ ನಾನು ಕೆಲಸ ಮಾಡ್ಕೊಂಡು ನಾನು 2 ವರ್ಷದಿಂದ ನನಗೆ ಭಗವಂತ ಏನಿಲ್ಲ ಅಂದರೂ ನಂಗೆ ಅನ್ನ ಕೊಟ್ಟಿದ್ದಾನೆ. ಎಲ್ಲೋ ಒಂದು ಮೂಲೆಯಲ್ಲಾದ್ರು ಯಾವುದಾನ ಒಂದು ಕೆಲಸ ಅಂಥದ್ದು ಮಾಡ್ಕೊಂಡು ಜೀವನ ಮಾಡ್ತಾಯಿರ್ತೀನಿ. ಇವತ್ತೇನಪ್ಪ ನಮ್ಮ ಮನೆಯಲ್ಲಿ ಈ ಥರ ಅಂದ್ರೂ ಅಲ್ಗವಲೆ ದೇವ್ರು ಏನಾದರೂ ಒಂದು ಯಾವುದೋ ಒಂದು ರೂಪದಲ್ಲಾದರೂ ನಮಗೆ ಒದಗಿಸಿರ್ತಾನೆ. ಹಂಗಾಗಿ ಇವಾಗ ನನಗೆ ಕೆಲಸ ನಾವು ಎಲ್ಲೇ ಹೋದ್ರೂ ಚೆನ್ನಾಗಿ ಕೆಲಸ ಮಾಡಬೇಕು. ಅಷ್ಟು ಬಿಟ್ಟರೆ ಕೂತ್ಕೊಂಡು ಕಾಲ ಕಳೆಯೋದು, ಟೈಮ್ ಪಾಸ್ ಮಾಡೋದು ಅವೆಲ್ಲ ನನಗಿಷ್ಟ ಆಗೋದಿಲ್ಲ. ನಾನು ಮಾಡ್ತಾಯಿರ್ತೀನಿ. ಏನು ಗೊತ್ತಾ, ಕೊಡೋ ಸಂಬಳಕ್ಕನಾಗಲಿ ನಾವು ನಿಯತ್ತಾಗಿ ದುಡಿಬೇಕು ಅಷ್ಟೇ. ನಮಗೆ ನಮ್ಮ ಸ್ವಂತದಂತೂ ಏನೂ ಇಲ್ಲ. ನಾವು ಅವ್ರವ್ರ ಕೈ ಕೆಳಗಡೆ ದುಡಿಲೇಬೇಕು. ಹಂಗಾಗಿ ದುಡಿಬೇಕು. ಇರೋವರೆಗೂ ಮನುಷ್ಯ ಕೆಲಸ ಮಾಡಬೇಕು. ಮನೆಯಲ್ಲೂ ಅಷ್ಟೇ ಯಾವುದಾನ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ರೆ ಮನೆ ಕ್ಲೀನಾಗಿರುತ್ತಲ್ವ, ಮನೆಯೂ ನೀಟಾಗಿರುತ್ತೆ, ನಾವು ನೀಟಾಗಿರ್ತೀವಿ. ಫಸ್ಟು ನಾವು ಮನೆ ಕ್ಲೀನಾಗಿ ಕಲಿಬೇಕು, ಆಮೇಲೆ ಹೊರ್ಗಡೆ ಕ್ಲೀನಾಗಿ ಕಲಿತೀವಿ. ಮನೆ ಫಸ್ಟು ನಮ್ಮ ಮನೇಲಿ ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದನ್ನ ಕಲ್ತ್ಕೊಂಡ್ರೆ ನಾವು ಹೊರ್ಗಡೆನೂ ಅದೇ ಥರನೇ ಕೆಲಸ ಮಾಡ್ತೀವಿ. ಯಾಕಂದರೆ ನಮ್ಮ ಮನೆಯೇ ಕ್ಲೀನಾಗಿ ಇಟ್ಕೊಳ್ಳಲ್ಲ, ಮನೆಯೇ ನೀಟಾಗಿಲ್ಲ, ನಾವು ಮನೆಯೇ ಅಚ್ಚುಕಟ್ಟಾಗಿ ಕೆಲಸ ಮಾಡಲ್ಲ ಅಂದರೆ ಹೊರ್ಗಡೆ ಹೆಂಗೆ ಕೆಲಸ ಮಾಡ್ತೀವಿ ಅಲ್ವ. ಅಲ್ಲೇ ಹೆಂಗಂದ್ರೆ ಹಂಗೆ ಇದು ಮಾಡೋದು ಅವೆಲ್ಲ ನನಗಿಷ್ಟ ಆಗೋಲ್ಲ. ಹಂಗಾಗಿ ನನಗೆ ಜನ ಮೆಚ್ಚೋದು ಬೇಡ, ಪರಮಾತ್ಮ ಮೆಚ್ಚಲಿ ನನಗಷ್ಟೇ ಸಾಕು. ನನಗೆ ದೇವ್ರ ಶಕ್ತಿ ಎಲ್ಲಿವರೆಗೂ ಕೊಟ್ಟಿರ್ತಾನೋ ಅಲ್ಲಿವರೆಗೂ ನನ್ನ ಮನೆಯೂ ಕ್ಲೀನಾಗಿ ಇಟ್ಕೊತೀನಿ, ಹೊರಗಡೆ ಕೆಲಸನೂ ಮಾಡ್ತೀನಿ, ನನ್ನ ಕೈಲಾಗೋವರೆಗೂ ದುಡಿತೀನಿ. ಹಂಗಾಗಿ ನಿಮ್ಮ ಜೊತೆ ಮಾತಾಡ್ತಾ ಇಷ್ಟು ಹೇಳ್ತಾ ನಾನು ಆಮ್ಲೆಟ್ ಹಾಕಿದೆ. ಆಮ್ಲೆಟು ಯಾಕೋ ನಮ್ಮದು ತವ ಸ್ವಲ್ಪ ನೀಟಾಗಿ ಬರ್ತಾಯಿಲ್ಲ. ತುಂಬ ವರ್ಷದ್ದು ತವ, ಒಂದು 5-6 ವರ್ಷದ್ದು ಪಟಾಕಿ ಚೀಟಿಲಿ ತಗೊಂಡಿದ್ದೆ ನಾನು. ಹಂಗಾಗಿ ಇದು ಯಾಕೋ ಸ್ವಲ್ಪ ತವ ಹೋಗ್ಬಿಟ್ಟೈತೆ ನಮ್ಮ ಮನೇಲಿ. ಬೇರೆ ತವ ಚೇಂಜ್ ಮಾಡಬೇಕು. ತಗೊಳಕ್ಕೆ ದುಡ್ಡಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಂಥ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ತಗೋಬೇಕು ಮನೆಗೆ. ಇನ್ನೂ ತಗೊಳೋದು ಬೇಜಾನೈತೆ ಐಟಮ್ಮು, ತವಗಳು, ಕುಕ್ಕರ್ಗಳು, ಮತ್ತು ಮನೆಗೆ ಸ್ವಲ್ಪ ಎಲ್ಲ ಸಣ್ಣ ಪುಟ್ಟ ಐಟಮ್ಗಳು ಬೇಜಾನೈತೆ ತಗೊಳ್ಳೋದು. ಈಗ ಸದ್ಯಕ್ಕೆ ಏನೂ ತಗೊಳ್ಳಲ್ಲ, ಯಾಕಂದರೆ ದುಡ್ಡುಗಳಿಲ್ಲ. ಒಂದು ಸಾಲನೂ ತೀರಿಸ್ಕೊಂಡು ಸಣ್ಣ ಪುಟ್ಟ ಏನಾದರೂ ತಗೊತಿರ್ತೀನಿ. ಯಾಕಂದರೆ ನನ್ನ ಮನೆಗೆ ಏನೇನು ಅಲಂಕಾರವಾದಂಥ ವಸ್ತುಗಳಿರ್ತಾವೋ ಅವು ನಾನು ತಗೋಬೇಕು ಅಂದ್ಕೊಂಡಿದ್ದೀನಿ. ಒಂದೊಂದೇ ಹೊಂಚ್ಕೊತೀನಿ. ನನಗೆ ಇನ್ಮೇಲೆ ನನಗೆ ಧೈರ್ಯ ಐತೆ, ನಾನೇನು ಬೇಕಾದ್ರೂ ತಗೊತೀನಿ ಅನ್ನೋದೊಂದು ಧೈರ್ಯ ನನಗೈತೆ. ನನಗೆ ಆ ಧೈರ್ಯ ದೇವ್ರು ನನಗೆ ಕೊಟ್ಟ, ನನಗಷ್ಟೇ ಸಾಕು. ನಾನು ತಗೋತೀನಿ ಎಲ್ಲ. ನನ್ನ ಮಗನಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಆಮ್ಲೆಟ್ಗೆ, ಅದಕ್ಕೆ ಅವನಿಗೆ ಸಪ್ರೇಟು ಎಣ್ಣೆ ಇಲ್ಲದ್ದು ಆಮ್ಲೆಟ್ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ, ಅವ್ನಿಗೆ ಎಣ್ಣೆ ಹಾಕ್ಬಿಟ್ರೆ ತಿನ್ನೋದೇ ಇಲ್ಲ ಅವನು ಫಸ್ಟೇ ಆಮ್ಲೆಟ್ ತಿನ್ನಲ್ಲ, ಅದ್ರ ಮೇಲೆ ಎಣ್ಣೆನೂ ಹಾಕ್ಬಿಟ್ರೆ ಇಷ್ಟ ಆಗೋಲ್ಲ ಅವನಿಗೆ. ಬೇಯಿಸಿದ್ದು ಮತ್ತು ಹುರಿದಿದ್ದು ಅಷ್ಟೇ ತಿನ್ನೋದು ಅವನು, ಆಮ್ಲೆಟ್ ತಿನ್ನಲ್ಲ. ನಾನು ಸ್ವಲ್ಪ ರೂಢಿ ಮಾಡಿದ್ದೀನಿ, ಎಲ್ಲ ಒಂದೇ ಥರದ್ದೇ ಆಗೋಲ್ಲ, ಏನಾದರೂ ಒಂದು ಚೇಂಜ್ ಇರಲಿ ಅಂತ ನಾನು ಸ್ವಲ್ಪ ಬೈದು ಹೇಳ್ತಾಯಿರ್ತೀನಿ, ತಿನ್ನಪ್ಪ ಎಲ್ಲ ಒಂದೇ ಥರ ರೂಢಿ ಮಾಡ್ಕೋಬೇಡ ಅಂತ. ಅದಕ್ಕೆ ಅವನಿಗೆ ಎಣ್ಣೆ ಎಲ್ಲ ಒಂಥರ ಎಣ್ಣೆ ಇಲ್ಲದ್ದು ಡ್ರೈ ಆಗಿರೋದು ಕಡೆ ಅವನಿಗೆ ಆಮ್ಲೆಟ್ ಹಾಕ್ತಾಯಿದ್ದೀನಿ ಸಪ್ರೇಟ್. ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಇರೋದು ನಾನೇ ಹಾಕ್ಕೊಂಡೆ, ಅವ್ನಿಗೆ ಎಣ್ಣೆ ಕಮ್ಮಿ ಇರೋದು ಹಾಕ್ತಾಯಿದ್ದೀನಿ. ಅವನಿಗೆ ಎಣ್ಣೆ ಸ್ವೀಟು ಅಂದರೆ ಆಯಿಲ್ ಜಾಸ್ತಿ ಹಾಕೋಂಗಿಲ್ಲ, ಮತ್ತು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಹಂಗಾಗಿ ಅವನು ಹಂಗೆ ಸ್ವೀಟ್ ಎಲ್ಲೋದ್ರೂ ಜಾಸ್ತಿ ತಿನ್ನಲ್ಲ. ಮೊನ್ನೆ ಅವ್ರ ದೊಡ್ಡಮ್ಮವ್ರ ಮನೆಗೆ ಹೋಗಿದ್ದಾಗಲೂ ಅಷ್ಟೇ, ಹಬ್ಬಕ್ಕೆ ಹೋಗಿದ್ವಲ್ಲ ಅವತ್ತು ಅಷ್ಟೇ, ಒಬ್ಬಟ್ಟೂ ಅಷ್ಟೇ ಅವ್ನು ಜಾಸ್ತಿ 1-2 ಏನೋ ಹಾಕಿಸ್ಕೊಂಡ. ತಿನ್ನೋ ಅಂದರೆ ನಾನು ಸ್ವೀಟ್ ತಿನ್ನಲ್ಲ ದೊಡ್ಡಮ್ಮ ಅಂತಾನೆ ನಮ್ಮ ಅಕ್ಕನಿಗೆ. ಬನ್ನಿ ಊಟ ಮಾಡೋಣ. ಧನ್ಯವಾದ.